ದೇಶಾದ್ಯಂತ ಭಾರತ್ ಬ್ರ್ಯಾಂಡ್ನ ಚಿಲ್ಲರೆ ಮಾರಾಟ ಮಳಿಗೆ ತೆರೆಯುವ ಯೋಜನೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಮಳಿಗೆಗಳಲ್ಲಿ ನೀವು ಕಡಿಮೆ ದರದಲ್ಲಿ ಬೇಳೆ, ಕಾಳುಗಳು, ಹಿಟ್ಟು, ಅಕ್ಕಿ ಮತ್ತು ಸಕ್ಕರೆಯನ್ನ ಖರೀದಿಸಬಹುದು. ಹಾಗಾದ್ರೆ ಈ ಮಳಿಗೆಗಳು ಎಲ್ಲಿ ತೆರೆಯಲಾಗುತ್ತೆ? ಡೀಟೇಲ್ಸ್ ಹೇಳ್ತೀವಿ ನೋಡಿ. ಸರ್ಕಾರದ ಭಾರತ್ ಬ್ರ್ಯಾಂಡ್ನ ಪಾರುಪತ್ಯ ಇಡೀ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಮುಂದುವರೆದಿದೆ. ಇದೀಗ ದೇಶದಾದ್ಯಂತ ಭಾರತ್ ಬ್ರ್ಯಾಂಡ್ನ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ತೆರೆಯುವ ಯೋಜನೆಯನ್ನ ರೂಪಿಸಲಾಗುತ್ತಿದೆ. ಈ ಔಟ್ಲೆಟ್ಗಳ ಮೂಲಕ ನೀವು ಬೇಳೆಕಾಳುಗಳನ್ನು ಅಗ್ಗದ ದರದಲ್ಲಿ ಖರೀದಿಸಬಹುದು. ಈ ಮಳಿಗೆಗಳಲ್ಲಿ ನೀವು ಬೇಳೆಕಾಳುಗಳು, ಹಿಟ್ಟು, ಅಕ್ಕಿ ಮತ್ತು ಸಕ್ಕರೆ ಸೇರಿದಂತೆ ಮನೆಯ ಪಡಿತರಕ್ಕೆ ಸಂಬಂಧಿಸಿದ ಅನೇಕ ವಸ್ತುಗಳನ್ನು ಖರೀದಿಸಬಹುದು. ಇತ್ತೀಚೆಗೆ ಬಿಡುಗಡೆಯಾದ ಭಾರತ್ ಬ್ರ್ಯಾಂಡ್ನ ಯಶಸ್ಸನ್ನ ಸರಿಗಟ್ಟಲು ದೇಶದ ದೊಡ್ಡ ದೈತ್ಯರಿಗೂ ಸಾಧ್ಯವಾಗಿಲ್ಲ. ಭಾರತ್ ಬ್ರ್ಯಾಂಡ್ ಮಾರುಕಟ್ಟೆಯಲ್ಲಿ ಟಾಟಾ, ರಿಲಯನ್ಸ್ನಂತಹ ಕಂಪನಿಗಳಿಗೆ ಭಾರೀ ಸೆಡ್ಡು ಹೊಡೆದಿದೆ ಮತ್ತು ಮಾರುಕಟ್ಟೆಯ 25% ಪಾಲನ್ನ ವಶಪಡಿಸಿಕೊಂಡಿದೆ. ಭಾರತ್ ಬ್ರ್ಯಾಂಡ್ನ ಯಶಸ್ಸಿನಿಂದ ಸರ್ಕಾರವು ತುಂಬಾ ಉತ್ಸುಕವಾಗಿದೆ. ಇದೀಗ ಈ ಬ್ರ್ಯಾಂಡ್ನ ಉತ್ಪನ್ನಗಳನ್ನು ದೇಶದಾದ್ಯಂತ ಮಾರಾಟ ಮಾಡಲು ಸಿದ್ಧತೆಗಳು ನಡೆಯುತ್ತಿವೆ. ಇದಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಲಾಗುತ್ತಿದೆ. ಅಲ್ಲದೆ ಭಾರತ್ ಬ್ರ್ಯಾಂಡ್ನ ವ್ಯಾಪ್ತಿಯಲ್ಲಿ ಹೆಚ್ಚೆಚ್ಚು ಆಹಾರ ಪದಾರ್ಥಗಳನ್ನು ತರಲು ಸಿದ್ಧತೆಗಳು ನಡೆಯುತ್ತಿವೆ. ಫ್ರಾಂಚೈಸಿ ವಿತರಿಸಲು ಯೋಜನೆ. ದೇಶದಾದ್ಯಂತ ಹೆಚ್ಚುತ್ತಿರುವ ಹಣದುಬ್ಬರವನ್ನ ನಿಯಂತ್ರಿಸಲು ಭಾರತ್ ಬ್ರ್ಯಾಂಡ್ ಅನ್ನ ಪ್ರಾರಂಭಿಸಲಾಗಿದೆ. ಸರ್ಕಾರ ಈ ಬ್ರ್ಯಾಂಡ್ನಲ್ಲಿ ಹಿಟ್ಟು, ಬೇಳೆಕಾಳು ಮತ್ತು ಈರುಳ್ಳಿಯನ್ನ ಮಾರಾಟ ಮಾಡುತ್ತಿತ್ತು. ಪ್ರಸ್ತುತ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ನಂತರ ಅದರ ಫ್ರಾಂಚೈಸಿಯನ್ನ ವಿತರಿಸಲು ಸರ್ಕಾರ ಯೋಜಿಸುತ್ತಿದೆ. ರಾಜೀವ್ ಚೌಕ್ನಲ್ಲಿ ಮಳಿಗೆ ತೆರೆಯಲಾಗಿದೆ. ಆಂಗ್ಲ ಮಾಧ್ಯಮದ ವೃತ್ತಪತ್ರಿಕೆಯಲ್ಲಿ ಪ್ರಕಟಗೊಂಡ ವರದಿಯ ಪ್ರಕಾರ ಭಾರತ್ ಬ್ರ್ಯಾಂಡ್ನ ಈ ಫ್ರಾಂಚೈಸಿ ಮೂಲಕ ಸರ್ಕಾರವು ಕಡಿಮೆ ದರದಲ್ಲಿ ಬೇಳೆಕಾಳುಗಳನ್ನು ಒದಗಿಸುತ್ತಿದೆ. ಸದ್ಯ ದೇಶದ ರಾಜಧಾನಿ ದೆಹಲಿಯಲ್ಲಿ ಮೊದಲು 50 ಮಳಿಗೆಗಳನ್ನು ತೆರೆಯಲು ಯೋಜಿಸಲಾಗಿದೆ. ಈ ಮಳಿಗೆಗಳನ್ನು ನಿರ್ವಹಿಸಲು ಸರ್ಕಾರ ಜನರನ್ನ ಹುಡುಕುತ್ತಿದೆ. ಕಳೆದ ತಿಂಗಳು ಸರ್ಕಾರವು ರಾಜೀವ್ ಚೌಕ್ ಮೆಟ್ರೋ ನಿಲ್ದಾಣದಲ್ಲಿ ಭಾರತ್ ಬ್ರ್ಯಾಂಡ್ನ 2 ಮಳಿಗೆಗಳನ್ನು ತೆರೆದಿತ್ತು. ಎನ್ಸಿಸಿಎಫ್ ಮೂಲಕ ಮಳಿಗೆ ತೆರೆಯಲಾಗಿದೆ. ದೆಹಲಿಯಲ್ಲಿ ತೆರೆದಿರುವ ಮಳಿಗೆಗಳಿಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಭಾರತ್ ಬ್ರ್ಯಾಂಡ್ನ ಈ ಮಳಿಗೆಗಳನ್ನು ಭಾರತೀಯ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಅಡಿಯಲ್ಲಿ ತೆರೆಯಲಾಗಿದೆ. ಇದೇ ವೇಳೆ ಎನ್ಸಿಸಿಎಫ್ ಸರ್ಕಾರದ ಪರವಾಗಿ ಬೇಳೆಕಾಳುಗಳು, ಮಸಾಲೆಗಳು, ಈರುಳ್ಳಿ ಸೇರಿದಂತೆ ಅನೇಕ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗಿದೆ. ಈ ಎಲ್ಲಾ ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುವುದು ಎನ್ನಲಾಗಿದೆ. ಈ ಮಳಿಗೆಗಳು ಉತ್ತಮ ಯಶಸ್ಸನ್ನ ಪಡೆದರೆ ಅಂತಹ ಮಳಿಗೆಗಳನ್ನು ಮುಂಬೈ, ಚೆನ್ನೈ ಮತ್ತು ಬೆಂಗಳೂರಿನಲ್ಲೂ ತೆರೆಯಲಾಗುತ್ತದೆ ಎನ್ನಲಾಗಿದೆ. ನಂತರ ಹಂತ ಹಂತವಾಗಿ ಎಲ್ಲಾ ಮೆಟ್ರೋ ನಗರಗಳಲ್ಲಿ ತೆರೆಯಲಾಗುವುದು ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.